ಇವತ್ತು ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ. ನೀವು ನಾವೆಲ್ಲ ಕೈ ಜೋಡಿಸಿದ್ರೇನೆ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ನೀವು ಕಾಂಟ್ರಾಕ್ಟರ್ಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಕೆಲಸ ಮಾಡಿದವರು ಆಗತ್ತಾ? ಗುಣಮಟ್ಟದ ಕೆಲಸ ಮಾಡಿದವರು ಆಗತ್ತಾ? ಪಾರದರ್ಶಕತೆ ಇಲ್ಲದೆ ಆಗತ್ತಾ? ಅದನ್ನ ನಾವು ಇವತ್ತು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ, ನಿಮ್ಮ ಕೊಡುಗೆ ಇವೆಲ್ಲನೂ ಕೂಡ ನನಗೆ ಅರ್ಥ ಆಗಿದೆ. ಸರ್ಕಾರ ಕಾಂಟ್ರಾಕ್ಟರ್ಗಳು ಅವರಿಬ್ಬರಿಗೂ ಕೂಡ ಅನ್ಯೋನ್ಯವಾದಂಥ ಸಂಬಂಧ ಇರಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈಗ ಮೊನ್ನೆ ನಾನು 4,000 ಕೋಟಿ ರೂಪಾಯಿ PWD ಮಂಜೂರು ಮಾಡಿಕೊಂಡಿದ್ದೀವಿ. ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವೆಲ್ಲ ಯಾವುದು ಪ್ಯಾಕೇಜ್ ಇಲ್ಲ. 4,000 ಕೋಟಿ ರಾಜ್ಯ ಹೆದ್ದಾರಿಗಳು ರಸ್ತೆ ಮಾಡಕ್ಕೆ 4,000 ಕೋಟಿ. ಐ ಆಮ್ ನಾಟ್ ಜೋಕಿಂಗ್. ನಮ್ಮ ಇವ್ರು ಹೇಳ್ತಾರೆ, ಯಾರು ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಕೆಂಪಣ್ಣವರೇ 4,000 ಕೋಟಿ ಟೆಂಡರ್ ಪ್ಯಾಕೇಜ್ ಇದ್ದೇನೆ ಮಾಡಿದ್ದೀವಿ PWD ಇಲಾಖೆಯಲ್ಲಿ. ಯಾಕಂತಂದ್ರೆ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಕರ್ನಾಟಕದ ಕಾಂಟ್ರಾಕ್ಟರ್ಗಳೇ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ. ಇದು ನಮ್ಮ ತಪ್ಪಲ್ಲ. ಹಿಂದೆ ಎಲ್ಲ ಬೇರೆ ರಾಜ್ಯದ ಕಾಂಟ್ರಾಕ್ಟರ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಒಮ್ಮೆಲೆ ಅವ್ರನ್ನೆಲ್ಲ ಓಡಿಸಕ್ಕೂ ಆಗಲ್ಲ, ಒಂದೇ ಸಾರಿ ಎಲ್ಲ ಓಡಿಸಕ್ಕಾಗಲ್ಲ. ಆದರೆ ಇನ್ನು ಮುಂದೆ ಹಂತ ಹಂತವಾಗಿ ಪ್ಯಾಕೇಜ್ ಅನ್ನ ಕಡಿಮೆ ಮಾಡಿ ಲೋಕಲ್ ಕಾಂಟ್ರಾಕ್ಟರ್ಸ್ಗಳಿಗೆ ಕೆಲಸ ಸಿಕ್ಕ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಆಮೇಲೆ ನಮ್ಮ ಶಾಂತೇಗೌಡ ನಮಗೆ ಜಾಗ ಬೇಕು ಅಂತ ಹೇಳಿದ್ದಾರೆ. ನೀವು ಎಲ್ಲಿ ಜಾಗ ಹುಡುಕಿ ಕೊಡಿ, ಅಲ್ಲಿ ಸರ್ಕಾರಿ ಜಾಗ ಕೊಡಿಸ್ಕೊಳ್ಳೋಣ. ಈಗ ಏನಾಗಿದೆ, ಕೆಂಪಣ್ಣವ್ರೆ ಬೆಂಗಳೂರು ಸುತ್ತ ಜಾಗ ಎಲ್ಲ ಇದು ಮಾಡ್ಕೊಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ನಿಮಗೆ ಎಲ್ಲೂ ಲಿಟಿಗೇಷನ್ ಇಲ್ಲದೆ ಇರ್ತಕ್ಕಂಥ ಜಾಗ ಕೊಡಿ, ನಿಮಗೆ ಕಮ್ಮಿ ದುಡ್ಡಿನಲ್ಲಿ ಇದನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳೋಣ. ಯಾಕೆ ಹೇಳ್ತಾ ಇದ್ರು ಕೆಂಪಣ್ಣವರು, ನಾವೇ ಒಂದು ಕ್ವಾಲಿಟಿ ಕಂಟ್ರೋಲ್ ಇದನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಕ್ವಾಲಿಟಿ ಕಂಟ್ರೋಲ್ ನಾವೇ ಮಾಡ್ತೀವಿ ಅಂತ ಬಹಳ ಒಳ್ಳೆ ಕೆಲಸ ಅದು. ಯಾಕಂತಂದ್ರೆ ಶಾಶ್ವತವಾಗಿರ್ಬೇಕು. ಈಗ KRS ಕಟ್ಟಿ ಎಷ್ಟು ವರ್ಷ ಆಯ್ತು? ಇನ್ನು ಗಟ್ಟಿಯಾಗಿದೆ ಅದು. ಆಗ ಇಷ್ಟೊಂದು ಟೆಕ್ನಾಲಜಿ ಬೆಳೆದಿರಲಿಲ್ಲ. ಟೆಕ್ನಾಲಜಿ ಬೆಳೆದಿದ್ದಾಗ ಇಷ್ಟೊಂದು